ನಮಸ್ತೆ ಬಂಧುಗಳೇ. ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಬೊಮ್ಮೇಶ್ವರ ದೇವರ ಸನ್ನಿಧಿಗೆ ಪ್ರವೇಶವನ್ನು ನೀಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇರ್ತಕ್ಕಂಥವ್ರು ಇವರೆಲ್ಲ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು. ಹಿಂದೂ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವಾಗ ಈ ಒಂದು ಬೊಮ್ಮೇಶ್ವರ ದೇವರ ಸನ್ನಿಧಿಯಲ್ಲಿ ಸಿಕ್ಕಿರ್ತಾರೆ. ಸೊ ಇವರ ಒಂದು ಪರಿಚಯವನ್ನ ಮಾಡಿಕೊಡೋಣ ಅಂತ ಈ ಒಂದು ವಿಡಿಯೋ ದೃಶ್ಯಗಳನ್ನ ತಮ್ಮ ಮುಂದಿಡ್ತಾ ಇದ್ದೀನಿ. ನೋಡಿ, ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರಾದಂತಹ ತಮ್ಮ ಹೆಸರು ಸ್ವಾಮಿ? ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಚಾನಲ್ ಮತ್ತು ಮಲೆ ಮಹದೇಶ್ವರ ಬೆಟ್ಟದ ಕುರಿತು ಅವರ ಒಂದು ಅಭಿಪ್ರಾಯಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ನನ್ನ ಹೆಸರು ಶ್ರೀಧರ್ ಅಂತ ಹೇಳ್ಬಿಟ್ಟು, ದೊಡ್ಡಪುರದವರು, ಬೆಂಗಳೂರು. ಇಲ್ಲಿ ನಾನು ತಿಂಗಳ ಬರ್ತಾ ಇರ್ತೀನಿ. ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಇದೀಚೆಗೆ ಒಂದು 5-6 ವರ್ಷದಿಂದ ತಿಂಗಳ ಬರ್ತಾ ಇದ್ದೀನಿ. ಇಲ್ಲಿ ಬೊಮ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಬಂದು ದಿವಸ ಸೇವೆ ಮಾಡ್ಕೊಂಡು ಹೋಗ್ತೀವಿ, ತಿಂಗಳ ಬಂದು. ಮತ್ತು ಈ ಶ್ರೀಕಾಂತ್ ಅವರು ತುಂಬ ಚೆನ್ನಾಗಿ ನಮಗೆ 77 ಮಲೆಯಲ್ಲಿ ಪರಿಚಯ ಮಾಡ್ಕೊಂಡಿದ್ದಾರೆ. ಇವಾಗ ಅವಳೇ ಆಲ್ರೆಡಿ 8-9 ಮಲೆಗಳನ್ನ ಪರಿಚಯ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಸೀನರಿಗಳು ಮಾತ್ರ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಸೀನರಿಗಳು ಮಾತ್ರ ನಾವು ತಿರ್ಗಾ ಅಲ್ಲೇ ನಾವು ಹೋಗ್ಬೇಕು ಅನ್ನೋ ಇದಕ್ಕೆ ಬರ್ತಾ ಇದೆ ಅಂತ ಅನಿಸಿಕೆ ನಂದು. ಮತ್ತು ನಮ್ಮ ಸ್ನೇಹಿತರಾದ್ರ ಹೊಸ ಸ್ನೇಹಿತರು ಮಾದೇವ್ ಅಂತ ಹೇಳ್ಬಿಟ್ಟು, ಇವರು ತುಂಬ ಚೆನ್ನಾಗಿ ಕತೆಗಳನ್ನ ಹೇಳ್ತಾ ಇರ್ತಾರೆ. ಇಲ್ಲಿ ಏನು ನಡೀತು ಏನಾಯ್ತು ಅಂತ ಹೇಳ್ತಾ ಇರ್ತಾರೆ. ಇವರು ಮಾದೇವನವರು. ಮತ್ತೆ ಇವರು ನಮ್ಮ ಸ್ನೇಹಿತರು. ಮಾತಾಡ್ತೀನಿ, ನಮ್ಮ ಕೃಷ್ಣ ಅಂತ, ಬನ್ನೂರವರು. ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇರ್ತೀವಿ. ಸುಮಾರು ಒಂದು 20 ವರ್ಷದಿಂದ ಬರ್ತಾ ಇದ್ದೀನಿ. ದೇವರು ಒಳ್ಳೇದು ಮಾಡಿದ್ದಾನೆ ಆ ಭಗವಂತ. ಈ ಬೊಮ್ಮೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ. ನಮ್ಮ ಸಾರು ಎಲ್ಲ ನಮ್ಗೆ ಒಂದು ಎಲ್ಲ ಅನುಕೂಲ ಮಾಡಿ ಇದು ಮಾಡಿ ಕೊಡ್ತಾ ಇದ್ದಾರೆ. ಹೌದು ಸರ್, ನಮಸ್ಕಾರ. ನನ್ನ ಹೆಸರು ಕೃಷ್ಣೇಗೌಡ ಅಂತ. ನಾನು ಕನಕಪುರ ತಾಲೂಕು ಸಾತ್ನೂರು ಹೋಬಳಿ ಹತ್ತಳ್ಳಿ ಗ್ರಾಮದವನು. ನಾನು ತಿಂಗಳು ಬರ್ತೀನಿ. 20 ವರ್ಷದಿಂದ ಬರ್ತಾ ಇದ್ದೀನಿ ಮಹದೇಶ್ವರ ಬೆಟ್ಟಕ್ಕೆ. ಇಲ್ಲಿ ಸುತ್ತಮುತ್ತ ನಾಗಮಲೆ ಇರ್ಬೋದು, ನಮ್ಮ ಎಲ್ಲ ಕಡೆ ಇಲ್ಲಿ ಪರಿಚಯ ಆಗಿದ್ದು ನೋಡ್ತಾ ಇದ್ದೀವಿ. ಇಲ್ಲಿ ಶ್ರೀಕಾಂತ್ ಅವರು ನಮಗೆ ಪರಿಚಯ ಆಯಿತು. ಭಾರಿ ನಮಗೆಲ್ಲ ತೋರಿಸಿದ್ದಾರೆ, ಹೆಲ್ಪ್ ಆಗಿದೆ. ಇಲ್ಲಿ ಎಲ್ಲ ಮಲೆನೂ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಬೊಮ್ಮೇಶ್ವರನಿಗೆ ಬಂದೀವಿ. ಇಲ್ಲೂ ಸ್ವಾಮಿಗೆ ಬಂದಾಗೆಲ್ಲ ಬೊಮ್ಮೇಶ್ವರನಿಗೆ ಬರ್ತೀವಿ. ಇಲ್ಲಿ ಬಂದು ಈ ಸ್ವಾಮಿ ದರ್ಶನ ಪಡಿತೀವಿ. ಒಳ್ಳೇದಾಗಿದೆ ನಮಗೆ. ಮಹದೇಶ್ವರ ಬೆಟ್ಟಕ್ಕೆ ಬಂದಮೇಲೆ ನಮ್ಗೆ ಭಾರಿ ಒಳ್ಳೇದಾಗಿದೆ. ಮಹದೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮೊದಲ ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀಕಾಂತ್ ಸಾರ್ಗೆ ಒಂದು ನಮಸ್ಕಾರ ಮಾಡ್ತಿದ್ದೀವಿ. ಅದಾವುದು ಏನಂತ ಹೇಳ್ತಂದ್ರೆ, ಮಲೆ ಇಲ್ಲಿಂದ ಭಕ್ತಾದಿಗಳು ಮಾದಪ್ಪನ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಮಾದಪ್ಪನ ಬೆಟ್ಟಕ್ಕೆ ಬರೋ ಜಾಗಲಿ ಸಾಳೂರು ಮಠಕ್ಕೆ ಹೋಗುವ ದಾರಿಯಲ್ಲಿ ನಮ್ಮ ಬೊಮ್ಮೇಶ್ವರ ದೇವಸ್ಥಾನ ಇದೆ. ಈ ಬೊಮ್ಮೇಶ್ವರ ದೇವಸ್ಥಾನ ಯಾರು ಅಂದ್ರೆ ನಮ್ಮ ಮಹದೇಶ್ವರುடைய ಬಾಮೆ ಇದೆ. ಅಲ್ಲಿ ಮಹದೇಶ್ವರನ ದೇವಸ್ಥಾನಕ್ಕೆ ಪಾಳೆ ಸೆತ್ತಿಗೆ ಬೆಳ್ಳಿ ಸೆತ್ತಿಗೆಲ್ಲ ಎತ್ತುತ್ತವ್ರಿ ಅಲ್ವಾ, ಆ ಶಿಸ್ಮಕ್ಳಂತ ನಾವು ಇಲ್ಲಿ ಪೂಜೆ ಮಾಡೋರು. ಅದೇ ಬಿಡ ನಮ್ಮ ಈ ಬೊಮ್ಮೇಶ್ವರನ ದೇವಸ್ಥಾನದ ಸಿರಪ್ಪಿ ಏನಂತ ಕೇಳಿದ್ರೆ ಬಡಗಳಾಗಿ ಬಾಕ್ಲದೆ. ಒಂದು ಸ್ಯಾಣೆ ತುಂಬಾ ಅನ್ನ ಪಟ್ಟೆಗೆ ಇಲ್ದೋದ್ರು ಕೂಡ ಬಡಗಳಾಗಿ ನೋಡೋದ್ರೆ ಚಂದಾಗಿ ಬಾಳದ್ರು ಒಂದು ಮಾದಪ್ಪನ ಸರಿತಿರದೆ. ಅದಕ್ಕೆ ತಗೊಂಡ್ರೆ ನಮ್ಮ ಬೊಮ್ಮೇಶ್ವರನ ದೇವಸ್ಥಾನ ಬಡಗಳಾಗದೆ. ಎಲ್ಲ ಭಕ್ತಾದಿಗಳು ಮಾದೇಶ್ವರನ ಬೆಟ್ಟಕ್ಕೆ ಬರೋ ಭಕ್ತಾದಿಗಳು ಬೊಮ್ಮೇಶ್ವರನ ದೇವಸ್ಥಾನಕ್ಕೆ ಬಂದು ನಿಮ್ಮ ಕೋರಿಕೆಯನ್ನು ಮಾಡಿದ್ರೆ ನಿಮ್ಮ ನೆನಸದಿಂದಾಗಿ ಚಂದಾಗಾಯ್ತದೆ ಅಂತ ಹೇಳಿ ನಮ್ಮ ಸಾರಿಗೆ ನಮಸ್ಕಾರ ಹೇಳುವಂತೀವಿ. ತಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು. ನೋಡಿ, ಸಾಲೂರು ಮಠದ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೋಡಿ, ಇದರ ಸಮೀಪದಲ್ಲಿ ಬೊಮ್ಮೇಶ್ವರ ದೇವರ ಸನ್ನಿಧಿ ಇದೆ. ಸಾಮಾನ್ಯವಾಗಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಈ ಒಂದು ಬೊಮ್ಮೇಶ್ವರ ದೇವರ ಬಗ್ಗೆ ಸರಿಯಾದ ಮಾಹಿತಿಗಳು ಇರೋದಿಲ್ಲ. ಸಾಲೂರು ಮಠದ ಮುಖ್ಯ ರಸ್ತೆಯಲ್ಲಿ ಬೊಮ್ಮೇಶ್ವರ ದೇವರ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳ ಹಿತದೃಷ್ಟಿಯಿಂದ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರುವ ಎಲ್ಲ ಭಕ್ತ ಮಹರ್ಷಿಯರುಗಳಿಗೆ ನಮಸ್ಕಾರಗಳು. ಹಾಗೇನೆ ನಮ್ಮ ಈ ಬೊಮ್ಮೇಶ್ವರ ಸ್ವಾಮಿಯವರ ಒಂದು ಮಹಿಮೆ, ಮತ್ತೆ ಇಲ್ಲಿ ಅವರು ಯಾವ ರೀತಿ ನೆಲೆಗೊಂಡ್ರು ಅನ್ನುವಂತಹ ಒಂದು ಇತಿಹಾಸವನ್ನ ತಿಳಿಪಡಿಸ್ತಾ ಇದ್ದೀವಿ. 300 ಮುಕೋಟಿ ದೇವಾನುದೇವತೆಗಳು ಬಂಕಾಪುರಿ ಶ್ರವಣ
ಒಂದು ಸೆರೆಗೆ ಸಿಕ್ಕಾಕೊಂಡಿದ್ದಂಥ ಸಮಯ ಸಂದರ್ಭದಲ್ಲಿ ಇವರು ಕೂಡ ಅಲ್ಲಿ ಸೆರೆಗೆ ಸಿಕ್ಕಾಕೊಂಡಿದ್ರು. ಆವಾಗ ಮಲೆಮಹದೇಶ್ವರರು ಸೆರೆಯಿಂದ ಬಿಡಿಸೋಕೆ ಹೋಗ್ತಾರೆ. ಹೋಗಿ ಅಲ್ಲಿ ಶ್ರವಣ ಹತ್ರ ಹೋದಾಗ ನೀನು ಯಾರು ಅಂತ ಶ್ರವಣ ಕೇಳಬೇಕಾದ್ರೆ ನಾನು ಮಾದೇಶ್ವರ ಮಹಾದೇವ ಅಂತ ಮಾದೇಶ್ವರ ಹೇಳ್ತಾರೆ. ಅವಾಗ ಗರ್ವದ ಅಹಂಕಾರದಿಂದ ಓ ಮಾದಾರಿನ ನೀನು, ಮಾದಾರಿ ಆದ ನಂತರ ನನಗೆ ಒಂದು ಜೊತೆ ಸಮ್ಮಳಿಗೆ ಮಾಡ್ಕೊಂಬ ಅಂತ ಮಾದೇಶ್ವರರಿಗೆ ಶ್ರವಣ ಹೇಳ್ತಾರೆ. ಹೇಳಿದಾಗ ಇದೇ ಸಮಯ ಸಂದರ್ಭ ಸರಿ ಅಂತೇಳಿ ಮಾದೇಶ್ವರರು ಏನ್ ಮಾಡ್ತಾರೆ ಅಂತಂದ್ರೆ 300 ಮುಕ್ಕೋಟಿ ದೇವತೆಗಳನ್ನ ಮಾಯದ ರೂಪದಲ್ಲಿ ಅವರು ಒಂದು ಜ್ಞಾನೋದಯನ ತುಂಬಿ ಕರೆಸಿ ಒಂದು ಪಕ್ಕದಲ್ಲಿ ಮೀಟಿಂಗ್ ಮಾಡ್ತಾರೆ. ನಾನು ಹೋಗಿ ಸಮ್ಮಳಿಗೆ ಮಾಡ್ಕೊಂಡ್ ಬರ್ತೀನಿ. ಸಮ್ಮಳಿಗೆ ಮಾಡ್ಕೊಂಡ್ ಬರ್ಬೇಕಾದ್ರೆ ಆ ಸಮಯ ಸಂದರ್ಭದಲ್ಲಿ ನೀವೆಲ್ಲರೂ ಕಲ್ಲುಗಳನ್ನ ತಗೊಂಡು ನಿಂತ್ಕೊಂಡ್ಬಿಡ್ರಿ, ನಾನು ಶ್ರವಣನ ಜೊತೆಗೆ ಯುದ್ಧಕ್ಕೆ ನಿಲ್ತೀನಿ ಅವನ್ನ ಕೆಳಗಡೆಗೆ ಕೆಡಗ್ತೀನಿ. ಆವಾಗ ಎಲ್ಲಾ ದೇವತೆಗಳು ಆ ಶ್ರವಣ ಮೇಲೆ ಕಲ್ಲು ಹಾಕ್ಬಿಟ್ಟು ನೀವು ಮೂಡ್ಲಿಗೆ ಹೊರಟು ಬಿಡಿ ಅಂತ ಮಾದೇಶ್ವರ ಹೇಳ್ತಾರೆ. ಆ ಸಮಯ ಸಂದರ್ಭದಲ್ಲಿ ಅವರು ಬರ್ಬೇಕಾದ್ರೆ ಸೂರ್ಯನ ಕರೆದು ವಾಯುವಿನ ಕರೆದು ಆ ಒಂದು ಹರೆ ಅಂತ ಇರ್ತದೆ, ಆ ಹರೆನ ಗುಡಿಸ್ತಾರೆ. ಸೂರ್ಯನ ಕರೆದು ನಾನು ಬರೋಷ್ಟೊಳಗಡೆ ಈ ಹರೆನ ರೊಟ್ಟಿ ಕಲ್ ರೀತಿ ಕಾಯಿಸ್ಬಿಡಪ್ಪ ಅಂತ ಸೂರ್ಯನ ಕರೆದು ಹೇಳ್ತಾರೆ. ಇವರು ಬರ್ತಾರೆ. ಬಂದು ವಸ್ತ್ರಧಾರೆಗೆ ಬಂದು ಇಲ್ಲಿಂದ ನಂತರ ಎರ್ಕಯ್ಯಂ ಅಂತ ಈ ಭಾಗದಲ್ಲಿ ಒಂದು ಬಯಲಿದೆ, ಅಲ್ಲಿ ಹರಕನ ಕಿತ್ಕೊಂಡು ಮತ್ತೆ ಪಟ್ಟೆಯಿಂದ ಸಮ್ಮಳಿಗೆನ ಮಾಡ್ತಾರೆ ಅರ್ಧ ಬೆಟ್ಟಕ್ಕೆ ಬಂದು. ಆವಾಗ ಅವ್ರಿಗೆ ಈ ಹೆಬ್ಬೆರಳಿನ ಉಂಗುರ್ಸ ಮಾಡಲು ಅವರಿಗೆ ಬರುವುದಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಮಾದೇಶ್ವರರಿಗೆ ಬೆವ್ರು ಬಂದಿರ್ತದೆ, ಆ ಬೆವ್ರನ್ನ ಎತ್ತಾಕ್ದಾಗ ಏನಾಗುತ್ತೆ, ಒಂದು ಮಾದಿಗತಿ ಆ ಜಾತಿಯವರು ಉದ್ಭವ ಆದಾಗ ತೊಡೆ ಸರ್ಮನ ಕೊಯ್ದು ಉಂಗ್ರನ ಮಾಡ್ಕೊಡ್ತಾರೆ. ಆವಾಗ ಶ್ರವಣ ಬೆಟ್ಟಕ್ಕೆ ಹೋಗ್ತಾರೆ. ಶ್ರವಣ ಬೆಟ್ಟಕ್ಕೆ ಹೋಗಿ ಆವಾಗ ಈ ದೇವರು ಸೆರೆ ಸಿಕ್ಕಾಕೊಂಡಿರ್ತಾರೆ ಬೊಮ್ಮೇಶ್ವರರು. ಆವಾಗ ಎಲ್ಲ ದೇವತೆಗಳು ಶ್ರವಣ್ಗೆ ಕಲ್ ತಗೊಂಡು ನಿಂತಿರ್ಬೇಕಾದ್ರೆ ಇವರು ಸೂಲನ ಹಾಕಿ ಅರೆ ಮೇಲೆ ಅರ್ಕು ಕಾದಿರ್ತದಲ್ಲ, ಹಾಗಾಗಿ ಅರ್ಕನಿಂದ ಮಾಡಿರ್ತಾರೆ. ಶ್ರವಣ ಕೆಳಗೆ ಬೀಳ್ತಾನೆ. ಬಿದ್ದ ತಕ್ಷಣ ಎಲ್ಲಾ ದೇವತೆಗಳು ಕಲ್ಲಾಕಿ ಚದರಿ ಮೂಡ್ಲಿಕ್ಕೆ ಬರ್ತಾರೆ. ಈ ದೇವರು ಆ ಮಾದೇಶ್ವರನ ಹಿಂಭಾಗನೇ ಕಲ್ಲನ್ನ ಹಿಡ್ಕೊಂಡು ನಿಂತಿದ್ಬಿಟ್ಟು ಎರಡು ಕೈಯಲ್ಲಿ ಮಾದೇಶ್ವರ ಹಿಂಭಾಗನೇ ಅವ್ರ ಜೊತೆಗೇನೆ ಮಲೆ ಮಹದೇಶ್ವರನ ಬೆಟ್ಟಿಗೆ ಬಂದಾಗ ಜೊತೆಗೆ ನೀನು ಸರಿ ಅವರು ಅಲ್ಲೇ ಅವ್ರ ಜೊತೆನಲ್ಲೇ ಇರ್ಬೇಕಾದ್ರೆ ಈ ಸ್ಥಳನ ಸೂಕ್ತ ಮಾಡಿ ಈ ಸ್ಥಳದಲ್ಲಿ ಕುಂತ್ಕ ಅಂತ ಹೇಳಿ ಉತ್ತರ ದಿಕ್ಕಿಗೆ ಬರುವಂತ ಭಕ್ತಾದಿಗಳಿಗೆ ಉತ್ತರ ಮುಖ ಮಾಡಿ ಕುಂತ್ಕೋ. ಒಂದು ಮಕ್ಳಿಲ್ದೆ ಇರ್ಬೋದು, ಒಂದು ಕಷ್ಟ ಇರ್ಬೋದು, ಏನೇ ಇರ್ಬೋದು, ಈ ಲಿಂಗುವಲ್ಲಿ ಪ್ರಸಾದ ಕೇಳಿ ಉತ್ತರನ ಪಡ್ಕೊಂಡ್ಬಿಟ್ರೆ ಸಕ್ಸಸ್ ಆಗುತ್ತೆ ಅನ್ನೋದು. ಇದು ಕೊಲಬಂ, ತಮಿಳ್ನಾಡಲ್ಲಿ 54 ಹಳ್ಳಿಯವರು ಕೊಲಬಂ ದೇವರು ಅಂತಾರೆ. ಕರ್ನಾಟಕದಲ್ಲಿ ನಾವು ಬೊಮ್ಮೇಶ್ವರ ಅಂತೀವಿ. ಟೋಟಲಿ ಬೊಮ್ಮೇಶ್ವರ ಕೊಲಬಂ ದೇವರು ನಾಮಾಂಕಿತಗಳು, ದೇವರೊಬ್ಬನೇ ನಾಮ ಹಲವು ಅಷ್ಟೇ. ಹಾಗಾಗಿ ಇಲ್ಲಿ ತಮಿಳ್ನಾಡು 33 ಹಳ್ಳಿಯವರು ಮತ್ತೆ 33, ಆ ಕಡೆಗೆ ಹಾಸನೂರು ಕುಣಿಜೂರು 54 ಗ್ರಾಮ, ಇಲ್ಲಿ ಒಂದು 18 ಗ್ರಾಮ, ಟೋಟಲ್ ಎಲ್ಲ ಸೇರಿ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಪೂಜೆ ಮಾಡ್ತಾರೆ. ಮೂಡ್ಲಿಗಿರೋದ್ರಿಂದ ಈ ದೇವಸ್ಥಾನ ಈ ಒಂದು ಉತ್ತರ ಮುಖವಾಗಿರೋದ್ರಿಂದ ಲಿಂಗುವಲ್ಲಿ ಉತ್ತರ ಪಡ್ಕೊಂಡ್ಬಿಟ್ರೆ ಭಕ್ತಾದಿಗಳೇ ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಸ್ವರೂಪ ಚೆನ್ನಾಗಿದೆ. ಹಾಗಾಗಿ ಹುಗೆ ಮಹದೇಶ್ವರ ಎಲ್ಲರಿಗೂ ಒಳ್ಳೇದಾಗಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತ ಮಹರ್ಷಿಯರು ಮಲೆ ಮಹದೇಶ್ವರ ಸ್ವಾಮಿಯವರ ದರ್ಶನ ಪಡೆದು ಮತ್ತೆ ಬೊಮ್ಮೇಶ್ವರ ದರ್ಶನವನ್ನು ಪಡೆದು ಸಕಲ ಐಶ್ವರ್ಯ ಭಾಗ್ಯದೊಂದಿಗೆ ಸುಖಮುಖವಾಗಿ ಬಾಳಿ ಅಂತ ಹೇಳ್ತಾ ಮಲೆ ಮಹದೇಶ್ವರರಿ ಮತ್ತೆ ಬೊಮ್ಮೇಶ್ವರ ಸ್ವಾಮಿಯವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತೆ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಲೆಗಳ ಬಗ್ಗೆ ವಿಷಯ ತಿಳಿದುಕೊಳ್ಳಿ ತೃಪ್ತರಾಗಿ. ನಮ್ಮ ಸಾರ್ ಬಂದಿರೋದ್ರಿಂದ ನಾವು ಬರಗೂರು ಬೆಟ್ಟದೂರು ಬಂದು ನಮಗೆ ಅಲ್ಲೇ ಬಂದು 33 ಈ ದೇವಸ್ಥಾನ ಬೇಗೆ ಹಾಸನೂರು ಗೇರ್ಮಾಳ ಪುಳುಂಜೂರು ಇಲ್ಲಿ ನಮ್ಮ ಮಹದೇಶ್ವರನ ಬೆಟ್ಟದಲ್ಲಿ ಎದನೆಂಟಲ್ಲಿ ಸೇರಿದು ನಾವು ಈ ದೇವಸ್ಥಾನ ಬೆಗೆಯಲ್ಲಿ ಬೊಮ್ಮೇಶ್ವರನಿಗೆ ನಾವು ಶಿಶು ಮಕ್ಕಳಾಗಿ ಬಂದು 900 ಒಕ್ಕಲಿದ್ದೀವಿ. ಇಲ್ಲಿ 900 ಒಕ್ಕಲಿದ್ದಿರುವಾಗ ನಾವು ಈ ದೇವರು ಪ್ರಯತ್ನವಾಗಿ ನಮಗೆ ಅಲ್ಲಿ ಮೆಣಸಿಕಾಳು ಬೋಳಿ ಗದ್ದಗಲ್ಲು ಮುಂಜಮಲೆ ಮಹದೇಶ್ವರ ಅಲ್ಲಿಂದ ಬಂದು ಸವಣ್ಣ ಸೂರ ಮಾಡಿಬಿಟ್ಟು ಪಡಗಲ್ ಮಹದೇಶ್ವರನಿಂದ ಅಲ್ಲಿಂದ ಬಂದು ತೆಂಗ್ಲಿದ್ದು ಬಂದು ನಮ್ಮ ಶಿಶು ಮಕ್ಕಳಾಗಿ ಪಡ್ಕೊಂಡು ಇವಾಗ ಈ ದೇವಸ್ಥಾನಕ್ಕೆ ನಾವು ಬಂದು ಇಲ್ಲಿ ಇರುವುದರಿಂದ ನಾವು ತೆನ್ನೀರು ಕುಡಿದು ತೆಂಗಲನ್ನ ಉಣ್ಣಿ ನಮ್ಮ ಬೊಮ್ಮೇಶ್ವರನಿಗೆ ಸೇವೆ ಮಾಡಬೇಕು ಎಂದು ನಾವು ಇಲ್ಲಿ ಬೇಗನೆ ಬಂದು ಅವರು ಇದರಿಂದ ತಳದಲ್ಲಿ ಬಂದು ನಾವು ಪೂಜೆ ಮಾಡೋ ತಮ್ಮಳುಗಳು ಆಗಿದ್ದು. ಇವಾಗ ಒಂದು 15 ವರ್ಷದಿಂದ ಬಂದು ಪುಟ್ಟಪ್ಪನೂರಿಂದ ಇಲ್ಲಿ ಅಧ್ಯಕ್ಷರು ಇದ್ರು. ಇವಾಗ ನಮ್ಮ ಬರಗೂರು ಬೆಟ್ಟಕ್ಕೆ ಬಂದು ನಮ್ಮವೇ ಮಾಡಿರೋದು. ನಮ್ಮ ಹೆಸರು ಬಂದು ಮಾದೇಶ್ ಅಂದಿ.
ಮಹಾದೇವ ಸಂಧಿ ನೀವೇ ಇವೇ ದಿಷ್ಟಾಗಿ ಇರ್ರೆಂದು ನಮಗೆ ಇವಾಗ ನಮ್ಮ ಬರಗೂರು ಬೆಟ್ಟಕ್ಕೆ ಬಂದು ಇವೇ ದಿಷ್ಟದಿಂದ ಕೊಟ್ಟಿರೋದ್ರಿಂದ ನಾವೇ ಇದಕ್ಕೆ ನಾವು ಪೊರಪಾಗಿದ್ದಿ ಶ್ರೀಗರ್ಸ್ ಟೀಮಿಂದು ನಮಗೆ ನಮಸ್ಕಾರ. ಬಂಧುಗಳೇ, ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನೋಡಿ ಬೊಮ್ಮೇಶ್ವರ ದೇವರ ಸಂಪೂರ್ಣವಾದ ವೀಕ್ಷಣೆಗಳನ್ನ ತೋರ್ಪಡಿಸಿದ್ದೀನಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಮಹದೇಶ್ವರರ ದರ್ಶನವನ್ನ ಪಡೆದು ಬೊಮ್ಮೇಶ್ವರ ದೇವರ ಸನ್ನಿಧಿಗೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು 77 ಮಲೆಯ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಶ್ರೀ ಮಲೆ ಮಹದೇಶ್ವರರ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳೊಂದಿಗೆ ಉಗೇ ಮಹದೇಶ್ವರ.